ನಮಸ್ಕಾರ ಅಣ್ತಮ್ಮಸ್, ಎಲ್ರಿಗೂ ವಿಡಿಯೋಗೆ ಸ್ವಾಗತ. ಬಾಪ ಬಾ ಮಾಟ್ಗಾರ ಬಾ. ಇದು ನನ್ನ ಟ್ಯಾಕ್ಸಿ ಕನ್ನಡಿಗ ಯೂಟ್ಯೂಬ್ ಚಾನೆಲ್ನ 3ನೇ ವಿಡಿಯೋ ಆಗಿರುತ್ತೆ. ಇದೇನ್ ವಿಡಿಯೋಪ್ಪ ಅಂತ ಅಂದ್ರೆ, ಬೆಂಗಳೂರಿನಿಂದ ಬಾಂಬೆಗೆ ಒಂದು ಬುಕಿಂಗ್ ಬಂದಿದೆ. ಒಂದೇ ಗಾಡಿಗೆ ಇಬ್ರು ಡ್ರೈವರ್ಸು. ಈ ನಮ್ ಜರ್ನಿ ಯಾವ ತರ ಇರುತ್ತೆ, ಇದು ಯಾವ ತರ ಬುಕಿಂಗು ಅನ್ನೋದನ್ನ ಈ ವಿಡಿಯೋದಲ್ಲಿ ನೋಡೋಣ ಬನ್ನಿ. ಹೆಂಗ್ ಗೊತ್ತಾ ಇವ್ರೆ, ಅದು ಲೊಕೇಶನ್ ಏನಾಗ ಗೊತ್ತದು, ಇಲ್ಲಿ ಕಾರ್ಡ್ ತೋರಿಸ್ತಾ ಇದೆ. ಆ ಲೊಕೇಶನ್ ಕಾರ್ಡ್ ಇಲ್ಲಿ ತೋರಿಸ್ತಾ ಇಲ್ಲ, ಅದು ಹಂಗ್ ತೋರಿಸ್ತಾ ಇದೆ. ಅದರಿಂದಾಗಿ ನೀವು ನೆಕ್ಸ್ಟ್ ಯಾರು ಬರ್ತಾರಲ್ಲ ಅವ್ರಿಗೆ ಕರೆಕ್ಟಾಗಿ ಹೇಳಿ, ಓಕೆನಾ? ಪಿಕಪ್ ಇದ್ದಿದ್ದು ಅತ್ತಿಬೆಲೆಯಲ್ಲಿ. ಒಂದೇ ಗಾಡಿಗೆ ಇಬ್ರು ಡ್ರೈವರು, ನಾನು ಮತ್ತೆ ದರ್ಶನ್ ಅಣ್ಣ. ಕಂಪ್ನಿಗೆ ರೀಚ್ ಆದಾಗ ರಾತ್ರಿ 10:30 ಆಗಿತ್ತು. ಗಾಡಿ AS04 ಹೋಗೋಣ ಹಂಗಾರೆ. ಹಿಂದೆ ಅದೇಪ್ಪ ಗಾಡಿ ವಿಡಿಯೋ ಮಾಡ್ಕೊಂಡು ನಾವು ಮುಂದೆ ಬಂದ ಗಾಡಿಯಿಂದ ಹೋಗ್ತಾ ಇದೀವಿ. ಈಗ ಇಲ್ಲಿ ಕಿಲೋಮೀಟರ್ ಕಳಿಸ್ಬೇಕಾ? ಅಲ್ಲ ಅವ್ರಿಗೆ ಕಳಿಸ್ಬೇಕಲ್ಲ, ಅವ್ರಿಗೆ ಈ ಗಾಡಿಯಿಂದ ಅಷ್ಟೇ ಫಾಲೋ ಮಾಡೋದಲ್ಲ, ಗಾಡಿನ ಅಷ್ಟೇ ಅಲ್ಲ. ಕೋ ಡ್ರೈವರ್ ಇದ್ರ ಚಂದ್ರು ಅಂತ, ಚಂದ್ರು ಈಗ ನಂಗೆ ಕಳಿಸಿದ್ದೀನಲ್ಲ, ನಂಬರು ಹೆಸರು ಕಳಿಸಿದ್ದೀನಲ್ಲ, ಚಂದ್ರು ವಿಆರ್ ಅಂತ ಕಳಿಸಿದ್ದೀನಿ ನೋಡಿ. ಕಂಪ್ನಿಯಿಂದ ಗಾಡಿ ಹೊರಡ್ತು. ಅದನ್ನು ಫಾಲೋ ಮಾಡಿಕೊಂಡು ಒಂದು 5 ಕಿಲೋಮೀಟ್ರ್ ಮುಂದೆ ಬಂದು ಪೆಟ್ರೋಲ್ ಬಂಕಿಗೆ ಹೋದ್ವಿ. 2 ಗಾಡಿನೂ ಫುಲ್ ಟ್ಯಾಂಕ್ ಮಾಡಿಸ್ಬೇಕಾಗಿತ್ತು. ಆ ಗಾಡಿಗೂ ಫುಲ್ ಟ್ಯಾಂಕ್ ಮಾಡಿಸ್ಕೊಂಡ ಲಾರಿ ಅವನು. ಹಂಗೆ ನಮ್ಮ ಕಾರ್ಗೂ ಫುಲ್ ಟ್ಯಾಂಕ್ ಆಯಿತು. ಡೀಸೆಲ್ ಹಾಕ್ಸ್ಕೊಂಡಿದ್ದಾಯ್ತು. ಊಟ ಮಾಡಿಕೊಂಡು ಇಲ್ಲಿಂದ ಹೊರಟ್ವಿ. ಎಲ್ರಿಗೂ ಅನ್ನಿಸ್ತಾ ಇರ್ಬೋದು, ಏನಿದು ಟ್ರಕ್ಕಿಗೂ ಡೀಸೆಲ್ ಹಾಕ್ಸ್ತಾ ಇದ್ದಾರೆ, ಕಾರ್ಗೂ ಡೀಸೆಲ್ ಹಾಕ್ಸ್ತಾ ಇದ್ದಾರೆ ಅಂತ. ಹೇಳ್ತೀವಿ ಬನ್ನಿ. ಆ ಟ್ರಕ್ ಬರ್ತಿದ್ಯಲ್ಲ, ಆ ಟ್ರಕ್ನ ನಾವು ಎಲ್ಲಿವರೆಗೂ ಫಾಲೋ ಮಾಡಬೇಕು ಅಂದರೆ ಅದು ಅಸಾಧ್ಯ ಹೇಳಲಿಕ್ಕೆ. ನಂಬೋದಕ್ಕೆ ಅಸಾಧ್ಯವಾದ ವಿಷಯ ಹೇಳ್ತಾ ಇದ್ದೀರಿ? ಹೌದು, ನಂಬೋದು ಕಷ್ಟ. ಟ್ರಕ್ ಎಲ್ಲಿವರೆಗೂ ಹೋಗುತ್ತೆ ಅಂತಂದರೆ, ಇಲ್ಲಿಂದ 25 ಅವರ್ ಜರ್ನಿ ಆಗ್ತದೆ. 25 ಅವರ್ ಕಂಟಿನ್ಯೂ ಜರ್ನಿ ಮಾಡ್ಬೇಕು ನಾವೀಗ. ಒಳಗಡೆ ಲಾರಿ ಒಳಗಡೆ ತುಂಬ ಬೆಲೆ ಬಾಳುವಂಥ ವಸ್ತುಗಳಿದ್ದಾವೆ. ಅದಕ್ಕೆ ನಾವು ಎಸ್ಕಾಟಾಗಿ ಹೋಗ್ತಾ ಇದ್ದೀವಿ ಈಗ. ಭದ್ರತೆಗೋಸ್ಕರ ನಮ್ಮನ್ನು ಹಾಕಿದ್ದಾರೆ. ಈಗ ಗೊತ್ತಾಯ್ತು. ಅಲ್ಲಿಗೆ ಹೋಗ್ತಾರದು ಯಾವ ಸ್ಟೇಟ್ಗೆ? ನಾವು ಹೋಗ್ತಿರೋದು ಇವಾಗ ಸ್ಟೇಟ್ ಒಂದು ಮಹಾರಾಷ್ಟ್ರ, ಮುಂಬೈಯಲ್ಲಿರೋ ಭಿವಂಡಿ ಅಂತ ಒಂದು ಸಿಟಿ. ಭಿವಂಡಿ ಸಿಟಿ ಅಂತ ಹೋಗ್ತಾ ಇರೋದು. ಮುಂಬೈಲಿದೆ. ಇಲ್ಲಿಂದ 1200 ಕಿಲೋಮೀಟರ್ ಆಗುತ್ತೆ, 200 ಕಿಲೋಮೀಟರ್ ಆಗುತ್ತೆ. ಡ್ರೈವರ್ ಇದ್ದಾರೆ, ಟ್ರಕ್ಕಿಗೂ ಡಬಲ್ ಡ್ರೈವರು, ಕ್ಯಾಬಿಗೂ ಡಬಲ್ ಡ್ರೈವರು. ಇನ್ನೊಬ್ಬ ಸೆಕ್ಯೂರಿಟಿ ಇದ್ದಾನೆ, ಒಬ್ಬ ಇಂಡಿಯನ್. ಈಗ ನಿಮ್ಗೆಲ್ಲ ಅರ್ಥ ಆಗಿದೆ ಅಂತ ಅನ್ಕೋತೀನಿ. ಗಾಡಿಲಿ ಐಫೋನ್ ಲೋಡ್ ಇರೋದ್ರಿಂದ ಈ ಮಾಲನ್ನ ಸೇಫ್ ಆಗಿ ಕಂಪ್ನಿ ಸೇರ್ಸೋ ಜವಾಬ್ದಾರಿ ನಮ್ದು. ಈ ಟ್ರಕ್ಗೆ ಈ ಕಾರ್ ಎಸ್ಕಾರ್ಟು, ಹಂಗೇನೆ ಈ ಟ್ರಕ್ಗೆ ಈ ಕಾರ್ ಎಸ್ಕಾರ್ಟು. ಇಲ್ಲಿಂದ ನಮ್ಮ ಜರ್ನಿ ಶುರು. ಬನ್ನಿ, ಬ್ಯಾಂಗ್ಳೂರಿಂದ ಬಾಂಬೆವರೆಗೂ ನಮ್ಮ ಜರ್ನಿ ಹೇಗಿರುತ್ತೆ ನೋಡೋಣ. ಬೆಂಗಳೂರಲ್ಲಿ ಕನ್ನಡ ಉಸಿರಾಡ್ತಿರೋದೆ ನಮ್ಮಂತ ಕ್ಯಾಬ್ ಡ್ರೈವರ್ಸು, ಆಟೋ ಡ್ರೈವರ್ಸ್ಗಳಿಂದ. ಕಲ್ಸಲ್ಲ ಅಂತೀವ, ಅದು ಕಲಿಯೋರ್ಗೆ ಖಂಡಿತ ಕಲಿಸ್ತೀನಿ. ನೈಟ್ ಡ್ರೈವ್ ಮಾಡ್ತಾ ಇರೋದು ದರ್ಶನ್ ಅಣ್ಣ. ನಾನು ಮಲ್ಕೊಂಡೆ. ಶಿರಾ ಹತ್ತಿರ ಒಂದು ಲಾರಿ ಆಕ್ಸಿಡೆಂಟ್ ಆಗಿತ್ತು. ಅದೊಂದು ಲಾರಿ ಆಕ್ಸಿಡೆಂಟ್ ಆಗಿರೋದ್ರಿಂದ ಹೈವೇಲಿ ಮಿನಿಮಮ್ ಅಂದರೂ 10ರಿಂದ 12 ಕಿಲೋಮೀಟ್ರು ಜಾಮ್ ಆಗಿತ್ತು. ಎಷ್ಟೋ ಸ್ಲೀಪರ್ ಬಸ್ಗಳು, KSRTC ಬಸ್ಗಳು, ಗಾಡಿಗಳೆಲ್ಲ ಜಾಮಲ್ಲಿ ಸಿಗಾಕೊಂಡಿದ್ದು. ದಯವಿಟ್ಟು ಚಾಲಕರು ನಿಧಾನಕ್ಕೆ ಗಾಡಿ ಓಡಿಸಿ. ನೈಟ್ ಟೈಮು ನಿದ್ದೆ ಬಂದರೆ ಸ್ವಲ್ಪ ಹೊತ್ತು ಮಲಗಿ ಆಮೇಲೆ ಡ್ರೈವ್ ಮಾಡಿ. ಈಗ ನಾವಿರೋದು ಚಿತ್ರದುರ್ಗದಲ್ಲಿ. ಬೆಳಗಿನ ಜಾವ 5 ಗಂಟೆವರೆಗೂ ಗಾಡಿ ಓಡಿಸಿ ದರ್ಶನ್ ಅಣ್ಣ ನನ್ನ ಕೈಲಿ ಕೊಟ್ಟ. ಅವನೋಗಿ ಹಿಂದೆ ಸೀಟಲ್ಲಿ ಮಲ್ಕೊಂಡ. ನೋಡಿ ಹೇಗೆ ಮಲಗಿದ್ದಾನೆ ಅಂತ. ಒಂದು ಮಾತು ಹೇಳ್ತೀನಿ, ಕೇಳಿಸ್ಕೊ. ಯಾವುದ್ರಲ್ಲಿ ಬಡತನ ಇದ್ರೂ ನಿದ್ರೆಯಲ್ಲಿ ಮಾತ್ರ ಬಡತನ ಇರಬಾರ್ದು. ನಮ್ಮ ಜೊತೆ ಹೊರಟಿದ್ದ ಇನ್ನೊಂದು ಟ್ರಕ್ಕು ಮತ್ತೆ ಕಾರ್ದು ಫಾಸ್ಟಾಗಿ ಏನೋ ಪ್ರಾಬ್ಲಮ್ ಆಗಿ ಅವ್ರು ಸ್ವಲ್ಪ ಹಿಂದೆ ಉಳ್ಕೊಬಿಟ್ರು. ಅವ್ರಿಗೂ ನಮಗೂ ಒಂದು 40 ಕಿಲೋಮೀಟ್ರ್ ಡಿಸ್ಟೆನ್ಸ್ ಆಗೋಯ್ತು. ನಾವು ಮುಂದೆ ಹೋಗ್ತಾ ಇದ್ವಿ. ನಮಗೆ ಕಂಪ್ನಿ ಕಡೆಯಿಂದ ಒಂದು 2-3 ರೂಲ್ಸ್ ಇತ್ತು. ಅದೇನಪ್ಪ ಅಂದರೆ,
ಒಂದು, ಗಾಡಿನ ಯಾವುದೇ ಕಾರಣಕ್ಕೂ ಎಲ್ಲೂ ನಿಲ್ಸಂಗಿಲ್ಲ. ನಾನ್ ಸ್ಟಾಪ್ ಡ್ರೈವಿಂಗ್ ಮಾಡಲೇಬೇಕು. ಟೀಗೆ 5 ನಿಮಿಷ, ಊಟಕ್ಕೆ 20 ನಿಮಿಷ ಮಾತ್ರ ಬ್ರೇಕ್ ಇತ್ತು. ಇನ್ನೊಂದು ಕಂಡೀಷನ್ ಏನಂದ್ರೆ, ಒಂದು ವಾಟ್ಸಪ್ ಗ್ರೂಪ್ ಕ್ರಿಯೇಟ್ ಮಾಡಿದ್ರು. ಆ ಗ್ರೂಪ್ ಅಲ್ಲಿ ಪ್ರತಿ 1 ಅವರ್ಗೆ ಒಂದ್ಸರಿ ಆ ಗಾಡಿನ ಫಾಲೋ ಮಾಡ್ತಿರೋದು ಹಿಂದೆಯಿಂದ ವಿಡಿಯೋ ಪ್ಲಸ್ ಲೈವ್ ಲೊಕೇಶನ್ ನ ನಾವು ಅಪ್ಡೇಟ್ ಮಾಡ್ತಾ ಇರ್ಬೇಕಿತ್ತು. ಮುಂದೆ ಗಾಡಿ ಒಳಗಡೆ ಇರೋ ಸೆಕ್ಯೂರಿಟಿ ಕೂಡ ಅಪ್ಡೇಟ್ ಮಾಡೋನು, ಇದ್ದೇ ಫಾಲೋ ಮಾಡ್ತಿರೋ ನಾವಿಬ್ರು ಎಸ್ಕಾರ್ಟ್ಸ್ ಕೂಡ ನಾವು ಅಪ್ಡೇಟ್ ಮಾಡ್ತಾ ಇದ್ವಿ. ಎಲ್ಲಿದ್ದೀವಿ? ಹುಬ್ಳಿ ಗಂಟ ಗಾಡಿ ಓಡಿಸ್ಕೊಂಡ್ ಬಂದೆ. ಅಲ್ಲೇ ಸೈಡಲ್ಲಿ ತಿಂಡಿ ಮಾರ್ತಾ ಇದ್ರು. ಗಾಡಿನ ಸೈಡ್ಗೆ ಹಾಕಿ ತಿಂಡಿ ತಿನ್ನೋಣ ಅಂತ ನಿಲ್ಸಿದ್ವಿ. ಒಳ್ಳೆ ಇಡ್ಲಿ ಸಾಂಬಾರ್ ಸಿಕ್ತು, ತಿಂದ್ವಿ. ಮತ್ತೆ ಗಾಡಿದು ಏರ್ ಡೌನ್ ಆಗಿತ್ತು, ಲಾರಿದು. ಅವರು ಡ್ರೈವರ್ ಲಾರಿದು ಏರ್ ಚೆಕ್ ಮಾಡಿಸ್ತಾ ಇದ್ರು. ಗ್ರೀಸ್ ಓಡಿಸ್ಕೊಂಡು ಅಲ್ಲಿಂದ ಹೊರಟ್ವಿ. ಈಗ ದರ್ಶನನ ಗಾಡಿ ಓಡ್ಸಕ್ ಶುರು ಮಾಡ್ತು. ಬೆಳಗಾಂ ಹತ್ರ ರೀಚ್ ಆದ್ವಿ. ಹೊಟ್ಟೆ ಹಸಿತಾ ಇತ್ತು. ಡಾಬಾಗ ಹಾಕಿದ್ರು ಊಟ ಮಾಡೋಣ ಅಂತ. ಒಂಥರ ಮಂಚದ ಮೇಲೆ ಕುತ್ಕೊಂಡು ತಿನ್ನೋ ಥರ ಪಂಜಾಬಿ ಸ್ಟೈಲ್ ಡಾಬಾ ಇದು. ಡಾಬಾದಲ್ಲಿ ಒಳ್ಳೆ ರೋಟಿ ಮತ್ತೆ ಪನ್ನೀರ್ ಮಸಾಲ ತಗೊಂಡ್ವಿ. ಊಟ ಮಾಡ್ಕೊಂಡು ಒಂದು 20 ಕಿಲೋಮೀಟರ್ ಡ್ರೈವ್ ಮಾಡಿ ಕಂಪ್ನಿಯವ್ರಿಗೆ ಇನ್ಫಾರ್ಮ್ ಮಾಡ್ಬಿಟ್ಟು ಲಾರಿನ ಸ್ಟಾಪ್ ಮಾಡಿದ್ರು. ಗಾಡಿಗೆ ಯಾವ್ದು ಇಲ್ಲಂತೆ ತರಕ್ ಹೋಗಿದ್ದಾರೆ ಡ್ರೈವರು. ಇನ್ನು ಎಷ್ಟು ಕಿಲೋಮೀಟ್ರ್ ಐತೆ? ಎಷ್ಟು? 400 ಕಿಲೋಮೀಟರ್ಸ್. ಗಾಡಿಗೆ ಆಡ್ ಬ್ಲೂ ತಂದು ಹಾಕ್ತಾ ಇದ್ರು ಹಿಂದಿ ಡ್ರೈವರ್ಸು. ಮುಂಚೆ ಹಳೆ ಲಾರಿಗೆಲ್ಲ ಇದು ಬರ್ತಾ ಇರಲಿಲ್ಲ. ಇತ್ತೀಚೆಗೆ ಬರ್ತಾ ಇರೋ ಹೊಸ ಗಾಡಿಗಳಲ್ಲಿ ಆಡ್ ಬ್ಲೂ ಅನ್ನೋದನ್ನ ಸೇರಿಸಿದ್ದಾನೆ. ಕರ್ನಾಟಕದ ಗಡಿ ಜಿಲ್ಲೆಯಾದ ಬೆಳಗಾವಿಯನ್ನು ದಾಟಿ ಮಹಾರಾಷ್ಟ್ರ ರಾಜ್ಯಕ್ಕೆ ಎಂಟ್ರಿ ಆಗ್ತಾ ಇದ್ದೀವಿ. ಮಹಾರಾಷ್ಟ್ರ ಸ್ಟೇಟ್ ಒಳಗಡೆ ಎಂಟ್ರಿ ಆದಮೇಲೆ ಮೊದಲನೇ ಟೋಲ್ ಸಿಕ್ತು. ಅಲ್ಲಿ ಚಾಯ್ ಕುಡಿಯೋಣ ಅಂತ ಗಾಡಿನ ನಿಲ್ಸಿದ್ವಿ. ಪುಣೆ ಕಡೆ ಹೋಗ್ತಾ ಇದ್ವಿ. ಲೈಟಾಗಿ ಮಳೆ ಶುರು ಆಯಿತು. ಹಂಗೆ ಡ್ರೈವ್ ಮಾಡಿಕೊಂಡು ನೈಟ್ ಊಟ ಮಾಡಿಕೊಂಡು ಹೋಗ್ತಾ ಇದ್ವಿ ಸಾಂಗ್ ಹಾಕ್ಕೊಂಡು. ತಾವು ಆಗ್ಲೇ ಹಾಕೊಂಡಂಗಿದೆ. ನೈಟೆಲ್ಲ ಗಾಡಿ ಓಡಿಸಿ ದರ್ಶನಣ್ಣ ಮುಂಬೈ ರೀಚ್ ಮಾಡಿದ್ದ. ಬೆಳಗಿನ ಜಾವ 6 ಗಂಟೆ ಮತ್ತೆ ನನ್ನ ಕೈ ಕೊಟ್ಟ. ಬೆಳಗ್ಗೆನೆ ಮುಂಬೈ ಸಿಕ್ಕಾಪಟ್ಟೆ ಟ್ರಾಫಿಕ್ ಜಾಮ್ ಆಗಿತ್ತು. ಯಾಕೆಂದರೆ ನಾವು ಹೋಗಿದ್ದು ಗಣೇಶ ಬಿಡೋ ಟೈಮಲ್ಲಿ. ಅಲ್ಲಿ ಸಿಕ್ಕಾಪಟ್ಟೆ ಜನ ದೊಡ್ಡ ಗಣೇಶನ ಟ್ರ್ಯಾಕ್ಟ್ರಲ್ಲಿ ತಗೊಂಡೋಗ್ತಾಯಿದ್ರು. ಹಂಗಾಗಿ ಫುಲ್ ಜಾಮ್ ಆಗಿತ್ತು. ಬೆಂಗಳೂರಿಂದ ಮುಂಬೈವರೆಗೂ ಒಂದೇ ಒಂದು ಜಾಗದಲ್ಲೂ ಲಾರಿನ ಮಿಸ್ ಮಾಡಿಕೊಡದೆ ಇರೋ ಥರ ಪಕ್ಕಾ ಫಾಲೋ ಮಾಡಿ ಅಂತೂ ಇಂತೂ ಕಂಪ್ನಿನ ರೀಚ್ ಮಾಡಿದ್ವಿ. ನಮ್ಮ ಜೊತೆ ಇನ್ನೊಂದು ಟ್ರಕ್ನ ಫಾಲೋ ಮಾಡ್ತಿದ್ದ ಕಾರು ಕೂಡ ಅದು ರೀಚ್ ಆಯಿತು. 2 ಕಾರ್ನ ಒಟ್ಟೆ ನಿಲ್ಲಿಸ್ಕೊಂಡು ವಾಶ್ ಮಾಡಿದ್ವಿ. ಆಮೇಲೆ ಊಟ ಮಾಡೋಣ ಅಂತ ಹೋಟ್ಲಿಗೆ ಹೋದ್ವಿ. ನಮ್ಮ ಕರ್ನಾಟಕನೇ ಬೆಸ್ಟು. ಎಲ್ಲೇ ಹೋದ್ರೂ ನಮ್ಮ ಕರ್ನಾಟಕನೇ ಬೇಕು. ಇದು ಆಕ್ಚುಲಿ ಚೆನ್ನಾಗಿರುತ್ತೆ. ಫೈನಲ್ ಆಗಿ ಗಾಡಿ ಅನ್ಲೋಡ್ ಆಯಿತು. ಡಾಕ್ಯುಮೆಂಟ್ ಇಸ್ಕೊಂಡು 2 ಕಾರು ರಿಟರ್ನ್ ಬೆಂಗಳೂರು ಕಡೆ ಹೊರಟ್ವಿ. ಹೋಗ್ಬೇಕಾದ್ರೂ ಫುಲ್ ಟ್ರಾಫಿಕಲ್ಲಿ ಸಿಗಾಕೊಂಡ್ವಿ. ಮತ್ತೆ ಬಾಂಬೆಲಿ ಏನು ವಿಶೇಷ ಅಂದರೆ ಎಲ್ಲ ಕಡೆ ಅಂಡರ್ಗ್ರೌಂಡ್ ಟನಲ್ಗಳಿದಾವೆ. ಆ ಟನಲ್ಗಳು ನೋಡೋಕ್ಕೆ ಒಂಥರ ಖುಷಿ ಆಗುತ್ತೆ. ಟನಲ್ನೆಲ್ಲ ನೋಡ್ಕೊಂಡು ಪುಣೆ ಕಡೆಗೆ ಹೋಗ್ತಾ ಇದ್ವಿ. ಊಟ ಎಲ್ಲೂ ಚೆನ್ನಾಗಿರಲ್ಲ ತಿನ್ನೋಕ್ಕೆ. ಯಾವುದಾದ್ರೂ ಸೌತ್ ಮೀಲ್ ಸಿಗುತ್ತಾ ಅಂತ ಹುಡ್ಕೊಂಡು ಹೋಗ್ತಾ ಇದ್ವಿ. ಮಿಡ್ ನೈಟ್ ಒಂದು ಹೋಟ್ಲು ಸಿಕ್ತು. ಅಲ್ಲಿ ಊಟ ಮಾಡಿಕೊಂಡು ಬೆಂಗಳೂರು ಕಡೆಗೆ ಹೊರಟ್ವಿ. ಕೊನೆವರೆಗೂ ವಿಡಿಯೋ ನೋಡಿದ ನಿಮಗೆ ಪಾರ್ಟ್ 2 ವಿಡಿಯೋನು ಬೇಗ ಬಿಡ್ತೀವಿ ಅಂತ ಹೇಳ್ತಾ ಇಲ್ಲಿಗೆ ಈ ವ್ಲಾಗ್ನ ಮುಗಿಸ್ತಾ ಇದ್ದೀನಿ. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.